ತಡೆಗೋಡೆಗೆ ಗುದ್ದಿ ಅರ್ಕಾವತಿ ನದಿಗೆ ಬಿಎಂಟಿಸಿ ಬಸ್ ಬಿದ್ದಿರುವ ಘಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ವರ್ತೂರು ಬಳಿ ಈ ಅಪಘಾತ ಸಂಭವಿಸಿದೆ. ರಸ್ತೆ ಬದಿಯ ತಡೆಗೋಡೆಗೆ ಗುದ್ದಿ ನಂತರ ನದಿಗೆ ಬಸ್ ಉರುಳಿಬಿದ್ದಿದೆ. ಇನ್ನು ಬಸ್ನಲ್ಲಿ 40ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ಅವರಿಗೆ ಗಾಯವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ತಾವರೆಕೆರೆಯಿಂದ ನೆಲಮಂಗಲಕ್ಕೆ ತೆರಳುತ್ತಾ ಇದ್ದ ಬಿಎಂಟಿಸಿ ಬಸ್ ಇನ್ನು ಈ ಅಪಘಾತಕ್ಕೆ ಈಡಾಗಿರುವುದು. 40ಕ್ಕೂ ಹೆಚ್ಚು ಗಾಯಾಳುಗಳನ್ನ ವಿವಿಧ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಎದುರಿಗೆ ಬರ್ತಾ ಇದ್ದ ವಾಹನಕ್ಕೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋಕೆ ಹೋಗಿ ಈ ಒಂದು ಅವಘಡ ಸಂಭವಿಸಿದೆ. ಸಾರಿಗೆ ಸಂಸ್ಥೆ ಸಿಬ್ಬಂದಿ ಹಾಗೆ ಪೊಲೀಸರಿಂದ ಬಸ್ ಮೇಲೆತ್ತೋಕೆ ಪ್ರಯತ್ನವನ್ನ ಮಾಡಲಾಗ್ತಿದೆ. ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ತಡೆಗೋಡೆಗೆ ಗುದ್ದಿ ಅರ್ಕಾವತಿ ನದಿಗೆ ಬಿಎಂಟಿಸಿ ಬಸ್ ಬಿದ್ದಿರುವ ಘಟನೆ ಬೆಂಗಳೂರು ದಕ್ಷಿಣ ತಾಲೂಕಿನ ವರ್ತೂರು ಬಳಿಯಲ್ಲಿ ನಡೆದಿದೆ. ಎದುರಿಗೆ ಬರ್ತಾ ಇದ್ದ ವಾಹನಕ್ಕೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋಕೆ ಹೋದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಇನ್ನು ಬಸ್ನಲ್ಲಿದ್ದ 40ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಇನ್ನು ಭಾವಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಬಸ್ ಕೆರೆಗೆ ಉರುಳು ಬಿದ್ದಿದೆ ಅನ್ನೋದನ್ನ ಕೂಡ ಗಮನಿಸಬಹುದಾಗಿದೆ. ಇನ್ನು ಬಸ್ ಅನ್ನ ಮೇಲಕ್ಕೆತ್ತುವ ಕಾರ್ಯ ಕೂಡ ಈಗಾಗಲೇ ಪ್ರಾರಂಭಿಸಲಾಗಿದ್ದು ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಎದುರಿಗೆ ಬರ್ತಾ ಇದ್ದ ವಾಹನಕ್ಕೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋಕೆ ಹೋಗಿ ಈ ರೀತಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಕ್ಸಾಕ್ಟ್ಲಿ ಹೇಗಾಯ್ತು ಈ ಅವಘಡ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಲಭ್ಯವಾಗಿದೆಯಾ? ಜೊತೆಗೆ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ? ಆಸ್ಪತ್ರೆಗೆ ದಾಖಲಿಸುವ ಕಾರ್ಯ ನಡೀತಿದ್ಯಾ? ಹೇಗೆ? ಸ್ಮಿತಾ, ಇದು ತಾವರೆಕೆರೆಯಿಂದ ನೆಲಮಂಗಲಕ್ಕೆ ಹೊರಟಿದ್ದಂತ ಒಂದು ಬಿಎಂಟಿಸಿ ಬಸ್ ಎದುರಿಗೆ ಬರ್ತಿದ್ದಂತ ಒಂದು ವಾಹನವನ್ನ ಡಿಕ್ಕಿ ಹೊಡೆಯೋದನ್ನ ತಪ್ಸೋಕ್ ಹೋಗಿ ರಸ್ತೆ ಬದಿಯಲ್ಲಿದ್ದಂತ ಒಂದು ತಡೆಗೋಡೆಗೆ ಗುದ್ದಿದೆ. ಇದರ ಪರಿಣಾಮವಾಗಿ ಒಂದು ಅರ್ಕಾವತಿ ನದಿಗೆ ಈ ಒಂದು ಬಿಎಂಟಿಸಿ ಬಸ್ ಬಿದ್ದಿರೋದು. ಈ ಒಂದು ಬಸ್ ಬಿದ್ದಿರೋ ಪರಿಣಾಮ ಒಂದು ಸರಿಸುಮಾರು 35ರಿಂದ 40 ಜನರಿಗೆ ಗಾಯಗಳಾಗಿವೆ. ಅದರಲ್ಲಿ ಒಂದು 5ರಿಂದ 10 ಜನರಿಗೆ ಕೂಡ ಗಂಭೀರ ಗಾಯಗಳಾಗಿವೆ. ಅವರೆಲ್ಲರನ್ನೂ ಕೂಡ ವಿವಿಧ ಆಸ್ಪತ್ರೆಗಳಿಗೆ, ಸ್ಥಳೀಯ ಆಸ್ಪತ್ರೆಗಳಿಗೆ ಕೂಡ ದಾಖಲು ಮಾಡಲಾಗಿದೆ. ಇದು ಸರಿಸುಮಾರು ಒಂದು 10 ಗಂಟೆ ಸಂದರ್ಭದಲ್ಲಿ ಒಂದು ಅವಘಡ ಕೂಡ ಸಂಭವಿಸಿರುವಂತದ್ದು. ಈ ಒಂದು ಬಿಎಂಟಿಸಿ ಬಸ್ಸು ತಾವರೆಕೆರೆಯಿಂದ ನೆಲಮಂಗಲಕ್ಕೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಒಂದು 50ಕ್ಕೂ ಹೆಚ್ಚು ಪ್ರಯಾಣಿಕರು ಈ ಒಂದು ಬಸ್ ನಲ್ಲಿದ್ರು. ಆದ್ರೆ ಎದುರುಗಡೆ ಯಾವುದೋ ಒಂದು ವಾಹನ ಬಂತು, ಅದು ಡಿಕ್ಕಿ ಹೊಡೆಯುತ್ತೆ ಅನ್ನೋ ಒಂದು ಇದರಲ್ಲಿ ಪಕ್ಕದಲ್ಲಿದ್ದಂತ ತಡೆಗೋಡೆಗೆ ಗುದ್ದಿದೆ. ಹೀಗಾಗಿ ಈಗ ಎಲ್ಲರನ್ನೂ ಕೂಡ ವಿವಿಧ ಆಸ್ಪತ್ರೆಗಳು ಕೂಡ ದಾಖಲು ಮಾಡಲಾಗಿದೆ. ಅವ್ರನ್ನೂ ಕೂಡ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾರೆ. ಜೊತೆಗೆ ಈಗ ತಾವರೆಕೆರೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈ ಬಸ್ಸು ಬಿದ್ದ ತಕ್ಷಣ ಅಲ್ಲಿ ಅಕ್ಕಪಕ್ಕ ಸ್ಥಳೀಯರು ಮತ್ತೆ ಎಲ್ಲರೂ ಕೂಡ ತಕ್ಷಣ ಬಂದು ಅವ್ರನ್ನೆಲ್ಲರನ್ನೂ ಕೂಡ ಮೇಲೆತ್ತಿ ಆಸ್ಪತ್ರೆಗೆ ಸೇರಿಸುವ ಒಂದು ಪ್ರಯತ್ನ ಕೂಡ ಮಾಡಲಾಗಿತ್ತು. ಅದೃಷ್ಟವಶಾತ್ ಯಾರು ಕೂಡ ಯಾವುದೇ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಯಾಕಂದ್ರೆ ಇದು ಬಿದ್ದಿರೋದು ನೋಡಿದ್ರೆ ಸರಿಸುಮಾರು ಒಂದು 10ರಿಂದ 15 ಅಡಿ ನೆಲದಿಂದ ಕೆಳಕ್ಕೆ ಅರ್ಕಾವತಿ ಒಳಗೆ ಬಿದ್ದಿರುವಂತದ್ದು. ಹೆಚ್ಚಾಗಿ ನೀರಿರಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನೀರಿತ್ತು. ಹೀಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಎಲ್ಲರನ್ನೂ ಕೂಡ ಈಗ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತೇವೆ. ಮತ್ತೆ ಸ್ಥಳಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸರೆಲ್ಲರೂ ಬಂದು ಈಗ ತನಿಖೆ ಮುಂದುವರಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ.